ಸ್ನೇಹಿತರೆ, ಕನ್ನಡ ವಿಚಾರದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಯುವತಿಯರು ಗೂಗಲ್ನಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಸರ್ಚ್ ಮಾಡುತ್ತಾರೆ ಎನ್ನುವುದನ್ನು ಅರಿಯುವ ಕುತೂಹಲ ಎಲ್ಲರಿಗೂ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬರೇ ಇದ್ದರೂ ಯಾರಿಗೂ ಬೇಜಾರಾಗುವುದಿಲ್ಲ. ಕಾರಣ ಈ ಇಂಟರ್ನೆಟ್. ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು, ಇಡೀ ಪ್ರಪಂಚವೇ ನಮ್ಮ ಬೆರಳ ತುದಿಯಲ್ಲಿ ಇದ್ದ ಹಾಗೆ. ಇನ್ನು ಯಾವ ವಿಷಯವೇ ಆಗಿರಲಿ, ಏನೇ ಸಂದೇಹವಿದ್ದರೂ, ಯಾವ ಪ್ರಶ್ನೆಯೇ ಆಗಿದ್ದರೂ ಎಲ್ಲದಕ್ಕೂ ಗೂಗಲ್ನಲ್ಲಿ ಉತ್ತರ ರೆಡಿ ಇರುತ್ತದೆ. ದೇಶದಲ್ಲಿಯೇ ಒಟ್ಟು 150 ಮಿಲಿಯನ್ ಇಂಟರ್ನೆಟ್ ಬಳಕೆದಾರರಿಗಿಂತ ಹೆಚ್ಚಿದ್ದಾರೆ. ಆದರೆ ಅದರಲ್ಲಿ ಭಾರತದ ಸುಮಾರು 60 ಮಿಲಿಯನ್ ಮಹಿಳೆಯರು ಆನ್ಲೈನ್ನಲ್ಲಿ ಇರುತ್ತಾರಂತೆ. ಇಲ್ಲಿ ಮಹಿಳೆಯರು ಕೂಡ ತಮ್ಮ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದು ಇದೇ ಗೂಗಲ್ನಿಂದ. ಹಾಗಿದ್ದರೆ ಯುವತಿಯರು ಗೂಗಲ್ನಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಸರ್ಚ್ ಮಾಡುತ್ತಾರೆ? ಮಹಿಳೆಯರು ತಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳಿಗೆ ಗೂಗಲ್ನಲ್ಲಿ ಉತ್ತರ ಹುಡುಕುತ್ತಾರೆ. ಈಗ ನಾವು ಗೂಗಲ್ನಲ್ಲಿ ಯುವತಿಯರು ಸರ್ಚ್ ಮಾಡುವ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ವೃತ್ತಿ ಮತ್ತು ಶಾಪಿಂಗಿಗೆ ಸಂಬಂಧಿಸಿದ ವಿಷಯಗಳನ್ನು ಹೆಚ್ಚಾಗಿ ಸರ್ಚ್ ಮಾಡುತ್ತಾರೆ. ಹುಡುಗಿಯರು ವೃತ್ತಿ ಜೀವನದ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತಾರೆ. ಹಾಗಾಗಿ ಹುಡುಗಿಯರು ಈ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡುತ್ತಾರೆ. ಯಾವ ಕೆಲಸ ಮಾಡಬೇಕು, ಯಾವ ಕೋರ್ಸ್ ಮಾಡಬೇಕು, ಯಾವ ಕಂಪನಿ ಸೇರಬೇಕು ಎನ್ನುವುದನ್ನು ಗೂಗಲ್ನಲ್ಲಿ ಸರ್ಚ್ ಮಾಡುತ್ತಾರೆ. ಹಾಗೆ ಆನ್ಲೈನ್ ಶಾಪಿಂಗ್. ಹುಡುಗಿಯರು ಆನ್ಲೈನ್ ಶಾಪಿಂಗ್ ಸೈಟ್ಗಳಿಗೆ ಹೆಚ್ಚು ಭೇಟಿ ನೀಡುತ್ತಾರೆ. ಹೊಸ ಬಟ್ಟೆಗಳ ವಿನ್ಯಾಸಗಳು, ಹೊಸ ಕಲೆಕ್ಷನ್ ಮತ್ತು ಆಫರ್ಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಹೆಚ್ಚು ಸರ್ಚ್ ಮಾಡುತ್ತಾರೆ. ಫ್ಯಾಷನ್ ಮತ್ತು ಮೆಹಂದಿ ಡಿಸೈನ್. ಹುಡುಗಿಯರು ಎಲ್ಲರಿಗಿಂತ ಸುಂದರವಾಗಿ ಮತ್ತು ವಿಭಿನ್ನವಾಗಿ ಕಾಣಲು ಇಷ್ಟಪಡುತ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ವಸ್ತುಗಳಿಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡುತ್ತಾರೆ. ಹಾಗೂ ಹೊಸ ಫ್ಯಾಷನ್ ಮತ್ತು ಟ್ರೆಂಡ್ಗಳು, ಬ್ಯೂಟಿ ಟಿಪ್ಸ್ಗಳು ಮತ್ತು ಕೆಲವು ಹೋಮ್ ಬ್ಯೂಟಿ ರೆಮಿಡೀಸ್ಗಳಿಗಾಗಿ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡುತ್ತಾರೆ. ಹಾಗೂ ಹೆಣ್ಣು ಮಕ್ಕಳಿಗೆ ಮೆಹಂದಿ ಎಂದರೆ ತುಂಬಾ ಪ್ರೀತಿ. ಹಾಗಾಗಿ ಮೆಹಂದಿಯ ಹೊಸ ಡಿಸೈನ್ಗಳನ್ನು ಕೂಡ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡುತ್ತಾರೆ. ಮತ್ತು ಗೂಗಲ್ನಲ್ಲಿ ಹುಡುಗಿಯರು ಅತಿ ಹೆಚ್ಚು ಹುಡುಕುವ ವಿಷಯಗಳಲ್ಲಿ ಸಂಗೀತವು ಒಂದು. ಇದಲ್ಲದೆ ಚರ್ಮದ ಆರೈಕೆ, ತೂಕ ಕಡಿಮೆ ಮಾಡುವ ವಿಧಾನಗಳು ಅಥವಾ ಋತುಚಕ್ರ ಸಂಬಂಧಿತ ಮಾಹಿತಿ, ಕುಟುಂಬದ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕೋ, ಅಡುಗೆಗೆ ಸಂಬಂಧಪಟ್ಟ ವಿಷಯಗಳು, ಹೊಸ ಕೌಶಲ್ಯಗಳನ್ನು ಕಲಿಯುವುದು ಅಥವಾ ತಮ್ಮ ಜೀವನ ಶೈಲಿಯನ್ನು ಹೇಗೆ ಸುಧಾರಿಸಬೇಕು, ಹಾಗೂ ರೊಮ್ಯಾಂಟಿಕ್ ಹಾಡುಗಳು ಮತ್ತು ವಿಡಿಯೋಗಳನ್ನು ಸಹ ಹೆಚ್ಚಾಗಿ ಸರ್ಚ್ ಮಾಡುತ್ತಾರೆ ಎಂದು ಹೇಳಲಾಗಿದೆ. ಈ ವಿಷಯಗಳು ಒಬ್ಬೊಬ್ಬರ ಆಸಕ್ತಿಯ ಮೇಲೆ ವ್ಯತ್ಯಾಸವಾಗಬಹುದು. ಹಾಗೆ ನೀವು ಯಾವ ವಿಷಯದ ಬಗ್ಗೆ ಗೂಗಲ್ನಲ್ಲಿ ಸರ್ಚ್ ಮಾಡುತ್ತೀರಾ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋಕೆ ನಮ್ಮ ಕನ್ನಡ ವಿಚಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.